ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜೆನ್ ಝಿ ಹುಡುಗರ ಆರ್ಭಟಕ್ಕೆ ನೇಪಾಳ ರಾಜಕೀಯ ಧೂಳಿಪಟ ಆಗ್ತಾ ಇದ್ದು, ಈಗ ಭಾರತದ ಗಡಿಗಳು ಹೈ ಅಲರ್ಟ್ನಲ್ಲಿವೆ. ಅಲ್ಲದೆ ಭಾರತೀಯ ಪಡೆಗಳು ಆಕ್ಷನ್ಗಿಳಿದಿವೆ. ನೇಪಾಳದಲ್ಲಿ ಸಾಕಷ್ಟು ಜೈಲ್ ಬ್ರೇಕ್ ಆಗಿ 13,000 ಕೈದಿಗಳು ತಪ್ಪಿಸಿಕೊಂಡಿದ್ದಾರೆ. 100, 150, 200 ಅಂತೆಲ್ಲ ಬರ್ತಿತ್ತು. ಈಗ ನೋಡಿದ್ರೆ ಒಟ್ಟು 13,000 ಕೈದಿಗಳಿಗೆ ಸ್ವಾತಂತ್ರ್ಯದ ಭಾಗ್ಯ ಸಿಕ್ಕಿಬಿಟ್ಟಿದೆ. ಜೈಲಿನಿಂದ ಜೈಲೆಲ್ಲ ಮುರಿದವ್ರನ್ನ ಬಿಟ್ಬಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಅದರಲ್ಲಿ ಗ್ಯಾಂಗ್ಸ್ಟರ್ಗಳು, ಸಮಾಜಘಾತಕರು, ಕೊಲೆ ಸುಲಿಗೆ ಆರೋಪಿಗಳು ಎಲ್ಲರೂ ಇದ್ರು. ಈಗ ಅವರು ಸಿಕ್ಕಿದ್ದೇ ಚಾನ್ಸ್ ಸ್ವಾತಂತ್ರ್ಯ ಅಂತ ಹೇಳಿ ನೇಪಾಳದಿಂದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕು, ಒಂದ್ಸಲಿ ಭಾರತಕ್ಕೆ ಹಾರಬಿಡೋಣ ಅಂತ ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಮಾಡ್ತಾ ಇದ್ರು. ಅವ್ರನ್ನ ಭಾರತೀಯ ಪಡೆಗಳು ಅಡ್ಡಗಟ್ಟಿದ್ದಾರೆ. ಇದುವರೆಗೂ ನಮ್ಮ ಸಶಸ್ತ್ರ ಸೀಮಾ ಬಲ ನೇಪಾಳದಿಂದ ಬಂದಿದ್ದ 5 ಕೈದಿಗಳನ್ನ ಅರೆಸ್ಟ್ ಮಾಡಿದೆ. ಇವರು ಉತ್ತರ ಪ್ರದೇಶದಲ್ಲಿರೋ ಇಂಡೋ ನೇಪಾಲ್ ಗಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರ ಕೈಲಿ ಯಾವುದೇ ಆಯುಧ ಇಲ್ಲ, ಆದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಕೀಟಗಳು, ಕ್ರಿಮಿಗಳು ದೇಶಕ್ಕೆ ನುಗ್ಗಬಹುದು. ಜೊತೆಗೆ ಇವರ ನೆರಳಲ್ಲಿ, ಇವರ ಮರೆಯಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರು ಕೂಡ ವೇಷ ಮರೆಸಿಕೊಂಡು ಭಾರತಕ್ಕೆ ನುಗ್ಗಬಹುದು ಅಂತ ಆತಂಕ ಇದೆ. ಹೀಗಾಗಿ ಗಡಿಯಲ್ಲಿ ನಮ್ಮ ಸೇನೆ ಹೈ ಅಲರ್ಟ್ ನಲ್ಲಿದೆ. ಕಟ್ಟೆಚ್ಚರ ಸಾರಲಾಗಿದೆ. ಪ್ರತಿಯೊಂದು ವಾಹನವನ್ನ ಚೆಕ್ ಮಾಡಲಾಗ್ತಿದೆ. ನೇಪಾಳದಿಂದ ಬರುವ ಭಾರತೀಯ ಪ್ರಜೆಗಳಿಗೆ SSB ಸಹಾಯ ಮಾಡ್ತಿದೆ. ಅವ್ರನ್ನ ಸೇಫ್ ಆಗಿ ಒಳಗೆ ಕರ್ಕೊಳ್ತಿದ್ದಾರೆ. ಇನ್ನೊಂದ್ ಕಡೆ ಜೆನ್ ಝಿಗಳು ತಮ್ಮ ಹೊಸ ನಾಯಕರನ್ನ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ನೇಪಾಳದ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಸುಶೀಲಾ ಕಾರ್ಖಿಯ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ನೇಪಾಳದಲ್ಲಿ ಹೊಸ ಸರ್ಕಾರ ರಚನೆಯಾಗೋ ತನಕ ಇವರೇ ನೇಪಾಳವನ್ನ ಮುನ್ನಡೆಸಬೇಕು. ಬಾಂಗ್ಲಾದಲ್ಲಿ ಯೂನುಸ್ ಅಂಡ್ ಗ್ಯಾಂಗ್ ಬಂತಲ್ಲ, ಆದ್ರೆ ನೇಪಾಳದಲ್ಲಿ ಜೆನ್ಸಿಗಳು ಈ ಮಹಿಳೆಯನ್ನ, ನಿವೃತ್ತ ನ್ಯಾಯಮೂರ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಏನೋ ನೇಪಾಳದಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರನ್ನ ಕರ್ಕೊಂಡ್ಬರೋಕೆ ಸರ್ಕಾರ ವಿಶೇಷ ಆಪರೇಷನ್ ಲಾಂಚ್ ಮಾಡಿದೆ. ನೇಪಾಳದ ಕಾಠ್ಮಂಡು ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರನ್ನ ಕರ್ಕೊಂಡ್ಬರೋಕೆ ವಿಶೇಷ ವಿಮಾನ ಕಳಿಸೋಕೆ ತಯಾರಿ ಮಾಡಿಕೊಳ್ತಾ ಇದೆ. ಸದ್ಯ 400ಕ್ಕೂ ಅಧಿಕ ಭಾರತೀಯರು ಕಾಠ್ಮಂಡು ಏರ್ಪೋರ್ಟ್ ನಲ್ಲೇ ಸ್ಟಕ್ ಆಗಿದ್ದಾರೆ. ನೇಪಾಳದಲ್ಲಿನ ಭಾರತೀಯ ರಾಯಭಾರ ಕಚೇರಿ ಅಲ್ಲಿನ ಸೇನೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ವಿಮಾನ ಲ್ಯಾಂಡ್ ಮಾಡೋಕೆ ಮತ್ತು ಭಾರತೀಯ ನಾಗರಿಕರಿಗೆ ಸೇಫ್ ಪ್ಯಾಸೇಜ್ ಅನ್ನ ಒದಗಿಸೋಕೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು ನೇಪಾಳದ ಕಾಠ್ಮಂಡುನಲ್ಲಿ ಸುಮಾರು 39 ಮಂದಿ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ನೇಪಾಳದಲ್ಲಿನ ಕನ್ನಡಿಗರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ನೇಪಾಳದೊಂದಿಗೆ ಇಷ್ಟೆಲ್ಲ ಆಗ್ತಿರುವಾಗ ಶಿವಸೇನೆ UBT ನಾಯಕ ಸಂಜಯ್ ರಾವತ್ ಅಲ್ಲಿನ ಪರಿಸ್ಥಿತಿಯನ್ನ ಭಾರತಕ್ಕೆ ಕಂಪೇರ್ ಮಾಡಿದ್ದಾರೆ. ನೇಪಾಳದಲ್ಲಿ ಗಲಭೆ ನಡೆಯೋಕೆ ಕಾರಣ ಅಂದ್ರೆ ಅಲ್ಲಿನ ಮಿನಿಸ್ಟರ್ಗಳ ಭ್ರಷ್ಟಾಚಾರ, ಸರ್ವಾಧಿಕಾರ, ವಿದೇಶಗಳಲ್ಲಿ ಐಷಾರಾಮಿ ಜೀವನ ಅವರದು. ಈಗ ಭಾರತದಲ್ಲೂ ಹೀಗೆ ಇದೆ. ಆದ್ರೆ ನಮ್ಮ ದೇಶದ ಯುವಕರು ಆ ತರದೇನು ಮಾಡದೆ ಸುಮ್ಮನೆ ಇದ್ದಾರೆ ಅಂತ ಹೇಳಿ ಸಂಜಯ್ ರಾವತ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಾಂಗ್ಲಾ, ಸರ್ಬಿಯಾ, ನೇಪಾಳ ಬಳಿಕ ಈಗ ಫ್ರಾನ್ಸ್ ಬೀದಿಗಳಿಗೂ ಬೆಂಕಿ ಬಿದ್ದಿದೆ. ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸರ್ಕಾರವನ್ನ ವಿರೋಧಿಸಿ, ಅವರ ಅಧ್ಯಕ್ಷತೆಯನ್ನ ಕೂಡ ವಿರೋಧಿಸಿ ಇಡೀ ಫ್ರಾನ್ಸ್ನಲ್ಲೇ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಸಾವಿರಾರು ಪ್ರತಿಭಟನಾಕಾರರು ರಸ್ತೆಗಳನ್ನ ಬ್ಲಾಕ್ ಮಾಡಿ ಹಲವು ಕಡೆ ಬೆಂಕಿ ಇಟ್ಟಿದ್ದಾರೆ. ದಿಢೀರ್ ಗಲಭೆ ಶುರುವಾಗಿದೆ. ಫ್ರಾನ್ಸ್ನಾದ್ಯಂತ 80,000 ಪೊಲೀಸ್ ಅಧಿಕಾರಿಗಳನ್ನ ಹಾಕಲಾಗಿದೆ. ಆದ್ರೆ ಪ್ರತಿಭಟನಾಕಾರರು ಬಗ್ಗಿಲ್ಲ. ಅದಕ್ಕೂ ಕೂಡ 80,000 ಪೊಲೀಸರಿಗೂ ಬಗ್ಗಿಲ್ಲ. ಪರಿಣಾಮ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಏನಾಗುತ್ತೆ ಹೇಳಿ, ಘರ್ಷಣೆಯಾಗಿದೆ. ಪೊಲೀಸರು ಇಟ್ಟಿದ್ದ ಬ್ಯಾರಿಕೇಡ್ ಅನ್ನ ಜನ ತೆಗೆದು ಬಿಸಾಕಿದ್ದಾರೆ, ಬೆಂಕಿ ಇಟ್ಟಿದ್ದಾರೆ. ಪೊಲೀಸರು ಟಿಯರ್ ಗ್ಯಾಸ್, ಅಶ್ರುವಾಯು, ಕಣ್ಣೀರು ಬರೋ ಉರಿಯ ಅನಿಲ ಅದನ್ನ ಬಳಸಿದ್ದಾರೆ. ಇದುವರೆಗೂ 200ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ರೈಲ್ವೆ ಮತ್ತು ವಿಮಾನ ಸೇವೆಗೂ ಸಮಸ್ಯೆ ಆಗಿದೆ. ಫ್ರಾನ್ಸ್ ಪ್ರಧಾನಿಯಾಗಿದ್ದ ಫ್ರಾಂಕೋಯಿಸ್ ಬೈರೋ ನ್ಯಾಷನಲ್ ಅಸೆಂಬ್ಲಿಯ ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲನುಭವಿಸಿ ಸರ್ಕಾರ ಬೀಳ್ತು. ಇದರ ಬೆನ್ನಲ್ಲೇ ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಸೆಬಾಸ್ಟಿಯನ್ ಲೆಕೋರ್ನ್ ಅವರನ್ನ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಯ್ಕೆ ಮಾಡಿದ್ರು. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಫ್ರಾಂಕೋಯಿಸ್ ಬೈರೋ ಪ್ರಧಾನಿಯಾಗಿದ್ದಾಗ ಹಣ ಉಳಿಸೋಕಾಗಿ ಕೆಲವೊಂದಷ್ಟು ಕಠಿಣ ಕ್ರಮಗಳನ್ನ, ಆರ್ಥಿಕ ಕ್ರಮಗಳನ್ನ ಘೋಷಣೆ ಮಾಡಿದ್ರು. ಪಬ್ಲಿಕ್ ಹಾಲಿಡೇ ಕಟ್ ಮಾಡೋದು, ಪೆನ್ಷನ್ ಫ್ರೀಸ್ ಮಾಡೋ ಕ್ರಮಗಳಿದ್ವು. ಅದು ಜನರ ಸಿಟ್ಟಿ ಕಾರಣ ಆಗಿತ್ತು. ಆದ್ರೆ ಈಗ ಅವರ ಸರ್ಕಾರ ಪತನ ಆಗಿ ಇದ್ದಕ್ಕಿದ್ದಂತೆ ಕೂಡಲೇ ಇಮಿಡಿಯೇಟ್ಲಿ ಮ್ಯಾಕ್ರಾನ್ ತಟ್ ಅಂತ ಹೊಸ ಪ್ರಧಾನಿಯನ್ನ ನೇಮಕ ಮಾಡಿದ್ದಾರೆ. ಇದು ಫ್ರಾನ್ಸ್ ಜನರ ಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿದ ಹಾಗಾಯಿತು.
ಮ್ಯಾಕ್ರಾನ್ ಅವರು ಒಂದು ಚೂರು ಅಹವಾಲನ್ನ ಕೇಳದೆ, ನಮ್ಮ ಸಮಸ್ಯೆ ಏನು ಅಂತ ಕೇಳದೆ, ನಮ್ಮ ಸಮಸ್ಯೆ ಬಗೆಹರಿಸದೆ ಜಸ್ಟ್ ಪ್ರಧಾನಿ ಪಟ್ಟಕ್ಕೆ ಹೊಸಬರನ್ನ ಕೂರಿಸೋದ ಕಡೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಫ್ರಾಂಕೋಯಿಸ್ ಬೈರೋ ರಾಜೀನಾಮೆಯಿಂದ ನಮ್ಮ ಸಮಸ್ಯೆ ಬಗೆಹರಿಯಲ್ಲ, ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದೆ, ಅದನ್ನ ಸರಿ ಮಾಡಬೇಕು, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ. ಪೊಲೀಸರು ಪ್ರತಿಭಟನೆ ತಡೆಯೋಕೆ ಒದ್ದಾಡ್ತಿದ್ದಾರೆ. ಆದ್ರೆ ಪ್ರತಿಭಟನೆ ಒಂದೇ ದಿನಕ್ಕೆ ಶಮನ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇನ್ನು 2 ದಿನಗಳ ಕಾಲ ಹಿಂಗೆ ಜೋರಾಗಿ ಮಾಡೋಕೆ, ಪ್ರತಿಭಟನೆ ಮುಂದುವರಿಸೋಕೆ ಫ್ರಾನ್ಸ್ ಜನ ನಿರ್ಧಾರ ಮಾಡಿದ್ದಾರೆ. ಗಲಭೆಗೆ ತುತ್ತಾಗಿದ್ದ ಮದ್ದೂರಿನಲ್ಲಿ ಈಗ ಒಂದೇ ಸಲ 28 ಗಣಪತಿ ಮೂರ್ತಿಯನ್ನ ಅದ್ದೂರಿಯಾಗಿ ಸಾಮೂಹಿಕ ವಿಸರ್ಜನೆ ಮಾಡಲಾಗಿದೆ. ಮದ್ದೂರು ನಗರದ 10 ಗಣಪತಿ, ಸುತ್ತಮುತ್ತಲ ಗ್ರಾಮದ್ದು 18 ಗಣಪತಿ, ಒಟ್ಟು 28 ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗಿದೆ. ಗಲಭೆಯ ಕಹಿ ನೆನಪೆಲ್ಲ ಇತ್ತಲ್ಲ, ಹಾಗಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ಇನ್ನು ಭಾನುವಾರದ ಗಲಭೆ ಕಲ್ಲು ತೂರಾಟದ ಕಿಂಗ್ ಪಿನ್ ಇರ್ಫಾನ್ ಅನ್ನೋ ವ್ಯಕ್ತಿಯನ್ನ ಈಗ ಐಡೆಂಟಿಫೈ ಮಾಡಲಾಗಿದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲೇ ಇದ್ದ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಾಗೋ ವೇಳೆ ಈತ ಅಸಮಾಧಾನ ತೋರಿಸ್ತಾ ಇದ್ದ. ಆತನನ್ನ ಜಫರ್ ಎಂಬಾತ ಪ್ರಚೋದಿಸಿದ್ದ ಅಂತಲೂ ಹೇಳಲಾಗ್ತಿದೆ. ಈವರೆಗೆ ಪ್ರಕರಣ ಸಂಬಂಧ 22 ಮಂದಿಯನ್ನ ಬಂಧಿಸಲಾಗಿದೆ. ಏನೋ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಕೃಷ್ಣ ಸೈಲ್ ಅವರನ್ನ ಇಡಿ ಬಂಧಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿದ್ದು 2 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶ ನೀಡಿದೆ. ಕಬ್ಬಿಣದ ಅದಿರನ್ನ ಕದ್ದು ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪದಲ್ಲಿ ಶಾಸಕ ಸತೀಶ್ ಸೈಲ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 7 ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಆದರೆ ಈ ಶಿಕ್ಷೆಯನ್ನ ಹೈಕೋರ್ಟ್ ಸಸ್ಪೆಂಡ್ ಮಾಡಿತ್ತು. ಆದ್ರೆ ಸೈಲ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಈಗ ಏನೋ ಬುರ್ಡೆ ಫೈಲ್ಸ್ ವಿಚಾರಣೆ ಮುಂದುವರೆದಿದೆ. ಕೇರಳದ ಯೂಟ್ಯೂಬರ್ ಮುನಾಫ್, ಜಯಂತ್ ಟಿ, ಅಭಿಷೇಕ್, ವಿಠಲ್ ಗೌಡ ಇವರೆಲ್ಲರನ್ನ SIT ವಿಚಾರಣೆಗೆ ಒಳಪಡಿಸಿದೆ. ವಿಠಲ್ ಗೌಡ ಸೌಜನ್ಯ ಅವರ ಮಾವ. ಏನೋ ವಿಠಲ್ ಗೌಡರನ್ನ ನೇತ್ರಾವತಿ ಸ್ನಾನ ಘಟ್ಟದ ಪಕ್ಕದ ಕಾಡಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಾಗಿದೆ. ಏನೋ ಉದ್ಯಮಿ ಅನಿಲ್ ಅಂಬಾನಿಗೆ ಇಡಿ ಪುನಃ ಶಾಕ್ ಕೊಟ್ಟಿದೆ. SBIಗೆ 2929 ಕೋಟಿ ರೂಪಾಯಿ ವಂಚಿಸಿರೋ ಪ್ರಕರಣ ಸಂಬಂಧ ಅನಿಲ್ ಅಂಬಾನಿ ಮತ್ತವರ ರಿಲಯನ್ಸ್ ಕಮ್ಯುನಿಕೇಶನ್ ಮತ್ತು ಇತರರ ಮೇಲೆ ಅಕ್ರಮ ಹಣ ವರ್ಗಾವಣೆ ಮನಿ ಲಾಂಡ್ರಿಂಗ್ ಕೇಸನ್ನು ದಾಖಲು ಮಾಡಲಾಗಿದೆ. ಕಳೆದ ತಿಂಗಳು CBI ದಾಖಲಿಸಿದ FIR ಆಧಾರದ ಮೇಲೆ ಈ ರೀತಿ ಕೇಸ್ ಹಾಕಲಾಗಿದೆ ಅಂತ ಇಡಿ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ರಿಲಯನ್ಸ್ ಕಮ್ಯುನಿಕೇಶನ್ಗೆ ಕೊಟ್ಟಿದ್ದ ಸುಮಾರು 3,000 ಕೋಟಿ ರೂಪಾಯಿಯನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ SBI CBIಗೆ ದೂರು ಕೊಟ್ಟಿತ್ತು. ಆಗ CBI FIR ದಾಖಲಿಸಿಕೊಂಡು ತನಿಖೆ ಶುರು ಮಾಡಿತು. ಇದರಲ್ಲಿ ಅನಿಲ್ ಅಂಬಾನಿ ಮತ್ತು ರಿಲಯನ್ಸ್ ಕಮ್ಯುನಿಕೇಶನ್ಸ್ ವಂಚನೆ ಮಾಡಿದೆ ಅಂತ CBI ಆರೋಪ ಮಾಡಿತ್ತು. ಇದರ ಆಧಾರದ ಮೇಲೆ ಈಗ ಇಡಿ ಕೇಸ್ ದಾಖಲಿಸಿದೆ. ಏನೋ ಜಾರ್ಖಂಡ್ನ ರಾಂಚಿನಲ್ಲಿ IS ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದ ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಅಶರ್ ಡ್ಯಾನಿಶ್ ಮತ್ತು ಆಫ್ತಾಬ್ ಅಂತ ಗುರುತಿಸಲಾಗಿದೆ. ಮತ್ತೊಂದು ಕಡೆ ಪಾಕ್ನ ISIಗೆ ಭಾರತೀಯ ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡಿ ಪೂರೈಕೆ ಮಾಡಿದ ಆರೋಪದ ಮೇಲೆ ನೇಪಾಳಿ ನಾಗರಿಕನೊಬ್ಬನನ್ನ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಪ್ರಭಾತ್ ಕುಮಾರ್ ಚೌರಾಸಿಯಾ ಅಂತ ಗುರುತಿಸಲಾಗಿದೆ. ಈತ ಖರೀದಿ ಮಾಡಿಕೊಟ್ಟ ಡಜನ್ ಗಟ್ಟಲೆ ಭಾರತೀಯ ಸಿಮ್ ಕಾರ್ಡ್ಗಳನ್ನ ISI ಆಪರೇಟಿವ್ಗಳು ವಾಟ್ಸ್ಆಪ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಭಾಯಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಒತ್ತಾಯಿಸಿ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್, 3 Idiots ನಲ್ಲಿ ಆಮಿರ್ ಖಾನ್ ಕ್ಯಾರೆಕ್ಟರ್ಗೆ ಇನ್ಸ್ಪಿರೇಷನ್ ಪಡೆದಂತ ರಿಯಲ್ ವ್ಯಕ್ತಿ ಸೋನಂ ವಾಂಗ್ಚುಕ್ ಮತ್ತು ಲೇಹ್ನ ಸ್ಥಳೀಯರೆಲ್ಲ ಸೇರ್ಕೊಂಡು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ದಾರೆ. ಕಳೆದ 2 ತಿಂಗಳಿನಿಂದ ತಮ್ಮ ಬೇಡಿಕೆ ಕುರಿತು ಕೇಂದ್ರ ಗೃಹ ಇಲಾಖೆ ಯಾವುದೇ ಮೀಟಿಂಗ್ ಕರೆದಿಲ್ಲ, ಹೀಗಾಗಿ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಅಮೆರಿಕ ಮತ್ತು ಭಾರತ ನಡುವೆ ವ್ಯಾಪಾರ ಒಪ್ಪಂದ ಮಾತುಕತೆ ಮುಂದುವರೆದಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟರು. ಅದರ ಬೆನ್ನಲ್ಲೇ ಈಗ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ ಪಿಯೂಷ್ ಗೋಯಲ್ ಅಮೆರಿಕದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಭಾರತ ಮಾತಾಡ್ತಿದೆ, ಮಾತುಕತೆ ಮುಂದುವರೆದಿದೆ, ಆಕ್ಟಿವ್ ಆಗಿ ನಡೀತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ನ್ಯೂಜಿಲೆಂಡ್ ಜೊತೆನೂ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಚರ್ಚೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಹೂಡಿಕೆ, ರಕ್ಷಣೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂತಾದ ಕ್ಷೇತ್ರದಲ್ಲಿ ಸಹಕಾರದ ಕುರಿತು ಫೋನ್ ಕಾಲ್ ಮಾಡಿ ಇಬ್ರು ನಾಯಕರು ಚರ್ಚೆ ಮಾಡಿದಾರಂತೆ. ಏನು ಯುಕ್ರೇನ್ ಯುದ್ಧ ಕೊನೆಗೊಳ್ಳಬೇಕು ಅಂತ ಇಬ್ರು ಅಭಿಪ್ರಾಯವನ್ನ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಎರಡಕ್ಕೂ ಲಾಭ ಆಗುತ್ತೆ ಅಂತ ಮೆಲನಿ ಹೇಳಿದ್ದಾರೆ ಅಂತ PM ಮೋದಿ ಆಫೀಸ್ ಹೇಳಿದೆ. ಹಾಗೆ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಏನೋ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆಯ ದೌರ್ಜನ್ಯ ವಿರೋಧಿಸಿ ಬಂದ್ ಆಚರಿಸಲಾಗಿದೆ. ಬಲೂಚಿಸ್ತಾನದ ಸ್ಥಳೀಯ ಪಕ್ಷಗಳೆಲ್ಲ ಒಟ್ಟಾಗಿ ಬಂದ್ಗೆ ಕರೆ ಕೊಟ್ಟಿದ್ವು. ಪರಿಣಾಮ ಜೋಬ್ ಪ್ರದೇಶದಿಂದ ಗ್ವಾದರ್ ವರೆಗೆ ಎಲ್ಲ ಪ್ರಮುಖ ಹೆದ್ದಾರಿ ಮತ್ತು ಪ್ರಮುಖ ನಗರಗಳನ್ನ ಶಟ್ ಡೌನ್ ಮಾಡಿದ್ರು. ರಾಜಕಾರಣಿಗಳ ಬಂಧನ, ಜನರ ಮೇಲೆ ಪಾಕ್ ಸೇನೆ ಮಾಡ್ತಿರೋ ದಬ್ಬಾಳಿಕೆ ಖಂಡಿಸಿ ಈ ಬಂದ್ ಮಾಡಲಾಗಿದೆ. ಆದ್ರೆ ಇಲ್ಲೂ ಕೂಡ ಆಕ್ಷನ್ಗಿಳಿದ ಮುನೀರನ ಸೇನೆ
ಮುನೀರ್ ಅಂಡ್ ಗ್ಯಾಂಗ್ ಬಲೂಚಿಸ್ತಾನದ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳನ್ನೆಲ್ಲ 100ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಿದೆ. ಈಗ 2025 ಏಷ್ಯಾ ಕಪ್ನ 2ನೇ ಪಂದ್ಯ ಶುರುವಾಗಿದೆ. 8 ಗಂಟೆಯಿಂದ ದುಬೈನಲ್ಲಿರೋ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಈ ಮ್ಯಾಚ್. ಈ ಬಾರಿ ಏಷ್ಯಾ ಕಪ್ನ ಒಂದು ಅಚ್ಚರಿಯ ವಿಚಾರ ಅಂದ್ರೆ ಭಾರತ ಮತ್ತು ಪಾಕ್ ನಡುವೆ ಸೆಪ್ಟೆಂಬರ್ 14ನೇ ತಾರೀಕು ಸಂಡೇ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಆ ಮ್ಯಾಚ್ನ ಟಿಕೆಟ್ ಇನ್ನೂ ಲಭ್ಯ ಇದೆ, ಸೋಲ್ಡ್ ಔಟ್ ಆಗಿಲ್ಲ. ಪ್ರೀಮಿಯಂ ಸೀಟ್ ಟಿಕೆಟ್ನ ಬೆಲೆ 2 ಲಕ್ಷ ರೂಪಾಯಿಗೂ ಅಧಿಕ ಇದೆ. ಚಾರ್ಜಸ್ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಹೇಳಿದ್ರೆ ನಾನು ಹೋಗ್ತೀನಿ, ಮಜಾ ಮಾಡ್ತೀನಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಲೈವ್ ನೋಡಿ ಬರ್ತೀನಿ ದುಬೈಗೆ ಹೋಗಿ ಅಂದ್ರೆ ಟ್ರೈ ಮಾಡಬಹುದು. ಏನೋ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 324 ಪಾಯಿಂಟ್ಸ್ ಜಂಪ್ ಆಗಿ 81,425ಕ್ಕೆ ತಲುಪಿದೆ. ನಿಫ್ಟಿ 105 ಪಾಯಿಂಟ್ಸ್ ಏರಿಕೆಯಾಗಿ 24,973ಕ್ಕೆ ತಲುಪಿದೆ. ಹೂಡಿಕೆದಾರರು ಒಂದೇ ದಿನ 2 ಲಕ್ಷ ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿಕೊಂಡಿದ್ದಾರೆ. ನೋಷನಲ್ ಗೇನ್ಸ್. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಮಾತುಕತೆ ಶುರುವಾಗಿದೆ ಅಂತ ಟ್ರಂಪ್ ಹೇಳಿದ್ರು. ಪಿಯೂಷ್ ಗೋಯಲ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೊತ್ತಿಗೆಲ್ಲ ಮಾರ್ಕೆಟ್ ನಲ್ಲಿ ಸ್ವಲ್ಪ ಪಾಸಿಟಿವಿಟಿ ಕಂಡು ಬಂದಿದೆ. ಟ್ರೇಡ್ ಡೀಲ್ ಭಾರತದ ಮಾರುಕಟ್ಟೆ ಪರವಾಗಿ ಆಗಬಹುದು, ಅಥವಾ ಏನೋ ಡೀಲ್ ಆದ್ರೆ ಇವಾಗಿನಗಿಂತ ಅಂತೂ ಕಮ್ಮಿ ಆಗತ್ತೆ ಟ್ಯಾರಿಫ್ ಅನ್ನೋ ನಿರೀಕ್ಷೆಯೊಂದಿಗೆ ಸ್ವಲ್ಪ ಉತ್ಸಾಹ ತೋರಿಸಿದ್ರು. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್, HCL ಟೆಕ್ನಾಲಜೀಸ್, ವಿಪ್ರೋ, ರಿಲಯನ್ಸ್ ಪವರ್, ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಟಾಟಾ ಸ್ಟೀಲ್, ಬ್ಯಾಂಕ್ ಆಫ್ ಬರೋಡಾ ಷೇರುಗಳು ಗ್ರೀನ್ ನಲ್ಲಿ ಎಂಡ್ ಆಗಿವೆ. ಅತ್ತ ಮಹೀಂದ್ರ ಅಂಡ್ ಮಹೀಂದ್ರ, ಬಜಾಜ್ ಆಟೋ, ಮಾರುತಿ ಸುಜುಕಿ ಇಂಡಿಯಾ ಇತ್ತೀಚೆಗೆ GST ಪುಷ್ ಇಂದಾಗಿ, ರೇಟ್ ಕಟ್ಟಿಂದಾಗಿ ಸಿಕ್ಕಾಪಟ್ಟೆ ಜಂಪ್ ಆಗಿದ್ವಲ್ಲ, ಈಗ ಸ್ವಲ್ಪ ಕೂಲ್ ಆಫ್ ಆಗಿದ್ದಾವೆ. ಏರ್ಟೆಲ್, ಸ್ವಿಗ್ಗಿ ಷೇರುಗಳು ಕೂಡ ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ 88 ರೂಪಾಯಿ 11 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 160 ರೂಪಾಯಿ ಹೆಚ್ಚಾಗಿ 1,06,635 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 151 ರೂಪಾಯಿ ಹೆಚ್ಚಾಗಿ 1,430,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 176 ರೂಪಾಯಿ ಕಮ್ಮಿಯಾಗಿ 1,74,594 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.